ಈಗ ನಂಗೊಂದು ಡೌಟ್ ಇದೆ, ಏನು ಅಂತಂದ್ರೆ ಸೆನ್ಸಾರ್ ಬೋರ್ಡ್ ಹೇಳಿದೇನು ಈ ಘಟನೆಗಳನ್ನ ತೋರಿಸಬೇಡಿ ಅಂತನೋ, ಈ ಘಟನೆಗಳನ್ನ ಈ ರೀತಿಯಾಗಿ ತೋರಿಸಬೇಡಿ ಅಂತ? ಇಲ್ಲ ಇಲ್ಲ, ನಾವು ಹೇಳಿದ್ದಕ್ಕೆ ಅದನ್ನೇ ಈ ರೀತಿಯಾಗಿ ತೋರಿಸಬೇಡಿ ಅಂದ್ರೆ ಯಾವ ರೀತಿ ಅಂತ ಹೇಳಿ ಅಂತ ನಾವು ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀವಿ, ಒಂದು ರೇಪ್ ಅಂತ ನೆನ್ಕೊಳ್ಳಿ. ರೇಪಲ್ಲಿ ಏನು ತೋರಿಸಬಾರ್ದು, ಅವ್ರ ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಹೆಣ್ಣಿನ ಯಾವುದೇ ಅಂಗಾಂಗ ತೋರಿಸಬಾರ್ದು, ಅದು ವಲ್ಗರ್ ಆಗಿರಬಾರ್ದು, ಬಾಡಿ ಮೂವ್ಮೆಂಟ್ ಆ ಥರದ್ದು ಏನು ತೋರಿಸಬಾರ್ದು. ನಾವು ಅವ್ರು ಕೇಳಿದ ಪ್ರಶ್ನೆ ಒಂದೇ, ಇದ್ರಲ್ಲಿ ಅದು ಏನಿದೆ ತೋರಿಸಿ, ನಮಗೆ ಯಾವ ಫುಟೇಜ್ ತೆಗಿಬೇಕು ನೀವು ಹೇಳ್ತಾ ಇರೋದ್ರಲ್ಲಿ ಅಂತ. ನಾವು ತೋರಿಸಿರೋದೆಲ್ಲವೂ ಏನಪ್ಪಾ ಅಂತಂದ್ರೆ ಗಂಡಿನ ಅಟ್ಟಹಾಸ ತೋರಿಸಿದೀವಿ. ಅವ್ನು ನಗ್ತಾನೆ, ಜೋರಾಗಿ ಹೇಳ್ತಾನೆ, ಮೈ ಮೇಲೆ ಬೀಳ್ತಾನೆ ಅಂತ. ಅವ್ರು ಹೇಳ್ತಾ ಇರೋದು ಯಾವುದೇ ಒಂದು ಪಾರ್ಟ್ ನಾವು ತೆಗ್ದಿಲ್ಲ. ತೋರಿಸಿ, ಒಂದು ಹೆಣ್ಣಿನ ಒಂದು ಭಾಗ ತೋರಿಸಿ, ಇಲ್ಲ ಅಲ್ಲಿ ಅವ್ರಿಗೆ ಇಲ್ಲ, ಬಟ್ ಆದ್ರೂ ಅದು ರೇಪು. ಇದು ವಿತಂಡವಾದ ಅಂತಂತಾರ, ಆರ್ಗ್ಯುಮೆಂಟ್ ಅಂತಾರೆ, ಡಿಸ್ಕಷನ್ ಅಂತಾರ. ಆಮೇಲೆ ನಾವು ಕೇಳಿದ್ದೇನು ಅಂತಂದ್ರೆ ಸಾರ್ ಹೇಳ್ದಂಗೆ ಒಂದು ಬೇಸ್ ಲೈನ್, ಹೆಣ್ಣಿನ ಯಾವ ಅಂಗಾಂಗವನ್ನ ನಾವು ಪ್ರದರ್ಶನ ಮಾಡಿ ನಾವು ಈ ಸೀನಿನ ಇಟ್ಟು ಗೆಲ್ತಾ ಇದೀವಿ ಇಲ್ಲ. ಆದ್ರೆ ಆ ಹೆಣ್ಣು ತಾನು ಮಲಗಿರುವಾಗ ನೋಡುವಂತಹ ಗಂಡ್ಸಿದಾನಲ್ಲ, ಅವನನ್ನ ಕಣ್ ತುಂಬ್ಕೋಬೇಕಾದ್ರೆ ಅವ್ನ ರೋಚಕತೆನ ತುಂಬ್ಕೋಬೇಕು ಅವಳು ಫಸ್ಟ್. ಇವನು ನನ್ನನ್ನ ಈ ತರ ಮಲಗಿಸ್ಬಿಟ್ನಲ್ಲ, ನಾವು ಗಂಡಸನ್ನು ಕೂಡ ತೋರಿಸ್ಬೇಡಿ, ಹೆಂಗಸನ್ನು ತೋರಿಸ್ಬೇಡಿ ಅಂದ್ರೆ ಏನು ನಾವ್ ಇದ್ ಮಾಡೋದು? ಈಗ ನಿರ್ಭಯ್ ಕೇಸ್ ಅಂತ ಹೇಳ್ತೀವಿ. ನಿರ್ಭಯ್ ಕೇಸಲ್ಲಿ ನೀವು ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋ ಪಾಯಿಂಟ್ ಏನು ಅಂತಂದ್ರೆ, ರೇಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಕ್ಕದಲ್ಲಿ ಬಿದ್ದಂತಹ ಲಾರಿ ಲಿವರ್ನ ತೆಗೆದು ಅವಳು ಮರ್ಮಾಂಗಕ್ಕೆ ಗುದ್ದಿ ಎಲ್ಲವನ್ನು ಮಾಡಿ ರೇಪ್ ಮಾಡ್ತಾರೆ. ಇಲ್ಲಿ ಮೇನ್ ರೇಪ್ ಅಲ್ಲ, ಅಲ್ಲಿ ಸಿಗದಂತಹ ಆ ಒಂದು ವೆಪನ್ ಅನ್ನ ಇಟ್ಕೊಂಡು ಮಾಡಿದಂತಹ ವಿಷಯ ಇದೆಯಲ್ಲ ಅದು. ಆದ್ರೆ ನೀವು ವೆಪನ್ ಎತ್ಕೊಳ್ಳುವಾಗ ರೋಚಕವಾಗಿ ಕಾಣುತ್ತೆ, ಅದನ್ನು ಚುಚ್ಚೋದು ನಾವು ತೋರಿಸ್ತಿಲ್ವಲ್ಲ. ನೀವೇನ್ ಹೇಳ್ತಾ ಇದ್ದೀರಾ, ಆ ವೆಪನ್ನು ಕೂಡ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ನಿರ್ಭಯ್ ಕೇಸಿಗೆ ಏನ್ ಬರುತ್ತೆ ಉತ್ತರ? ಮಾಮೂಲಿ ಇಟ್ಸ್ ಎ ರೇಪ್. ಅದಕ್ಕೆ ನೀವೇನು ಇವತ್ತವರೆಗೂ ಉತ್ತರ ಕೊಡ್ತಾ ಇಲ್ಲ. ಓಕೆ, ನಿಮ್ಗೆ ಅನ್ನಿಸ್ಬೇಕು, ಅಯ್ಯೋ ಈ ರೇಪ್ ಅನ್ನೋದು ನಾವ್ ಈಗಲ್ಲಮ್ಮ, ನಾವು ಆಗಿನ ಇದ್ರ ಕಾಲದಿಂದನೂ ತೋರ್ಸ್ಕೊಂಡ್ ಬರ್ತಾ ಇದಾರೆ. ಆಮೇಲೆ ಇಲ್ಲಿ ಆಗ್ತಾ ಇರೋ ಪ್ರತಿಯೊಂದು ಏನು ಅಂದ್ರೆ ಗಂಡಿನ ಒಂದು ಕ್ರೌರ್ಯ ಇದೆಯಲ್ಲ ಅದು ಬದಲಾಗ್ತಾ ಇದೆ. ಬಿಕಾಸ್ ಆಫ್ ಆಲ್ ದಿಸ್ ಬ್ಲಡಿ ಮೊಬೈಲ್ ಗಿಬೈಲ್ ಏನೇನಿದೆ ಇದೆಲ್ಲ ಹೆಲ್ಪ್ ಮಾಡಿ ಬೇರೆ ತರ ಆಗ್ತಾ ಇದ್ದಾನೆ ಮನುಷ್ಯ. ನೋಡಿದ ತಕ್ಷಣ ಏನೋ ಪ್ರೇರೇಪಿಸ್ತಾರೆ, ಏನೋ ಒಂದಾಗ್ತಾನೆ, ಮತ್ತೊಂದಾಗ್ತಾನೆ. ಸೊ ನೀವು ಹೇಳೋದೇನು ಇಲ್ಲ, ಅದನ್ನ ರೇಪ್ ಅಂತ ಸಿಂಬಾಲಿಕ್ ಆಗಿ ಹೇಳ್ಬಿಡಿ. ಸರಿ, ನಾನೇನ್ ಕೇಳ್ಬೇಕು? ಅದನ್ನ ಯಾವ್ದೋ ಹಳೆ ಕಾಲದ ಒಂದು ಸಿನಿಮಾ ತಂದ್ಬಿಟ್ಟು ಅದನ್ನೇ ಒಂದು ಶಾರ್ಟ್ ಹಾಕ್ಬಿಟ್ರೆ ಕೆಲಸ ಮುಗ್ದೈತಲ್ಲ. ನನಗೆ ಅವಳಿಗೆ ಮೋಸ ಮಾಡಿದೀವ, ಹೆಣ್ಣಿಗೇನಾದ್ರು ಮೋಸ ಮಾಡಿದೀವ, ಇಲ್ಲ ಹೆಣ್ಣತನಕ್ಕೇನಾದ್ರು ಮೋಸ ಮಾಡಿದೀವ, ಇಲ್ಲ. ಆದ್ರೆ ಹೆಣ್ಣತನವನ್ನ ಕಳ್ಕೊಂಡ್ಲು ಅಂತ ಈ ತರ ಈ ಗಂಡು ಸಮಾಜ ಹೇಳ್ತಾ ಇದೀವಿ. ನೀವು ಅದನ್ನು ಕಿತ್ಬಿಡಿ, ಇದನ್ನು ಕಿತ್ಬಿಡಿ. ಸರಿ, ಇದಾಯ್ತು. ಇನ್ನೊಂದಕ್ಕೆ ಬರ್ತೀವಿ. ಎಲ್ಲೋ ಒಂದ್ ಕಡೆ ತಾಯಿ ಪ್ರೇರೇಪಿಸ್ತಾ ಇರೋದು, ಪ್ರಚೋದಿಸ್ತಾ ಇರೋದು ಸರಿ ಇಲ್ಲ. ತಾಯಿ ತನ್ನ ಗಂಡನ್ನ ಕಳ್ಕೊಂಡಿದ್ದಾಳೆ, ಒಂದೇ ದಿವಸ ತಂದೆ ಮತ್ತು ಮಗನನ್ನ ಕಳ್ಕೊತಾಳೆ. ಯಾವ ತಾಯಿ ತಾನೇ ಸುಮ್ಮನೆ ಇರ್ತಾಳೆ? ಅವಳಿಗೆ ಒಂದ್ ಕಡೆ ತಾಳಿ ಕಟ್ಟಿದ ಗಂಡ ಒಂದ್ ಕಡೆ ಆಯ್ತು ಅಂತಂದ್ರೆ, ತನ್ನ ಎದೆ ಹಾಲು ಕುಡಿದಂತಹ ಮಗು ಒಂದ್ ಕಡೆ ಬೆಳೆದಿರ್ತಾನೆ. ಇಬ್ರು ಅಟ್ ಎ ಟೈಮ್ ಸಾಯಿಸ್ಬಿಟ್ರೆ, ಇಲ್ಲಮ್ಮ ನೀವು ಸುಮ್ಮನೆ ಇರಿ, ನೀವೇನು ಮಾಡಬೇಡಿ ಕಣ್ರೋ, ಅವ್ರು ಚೆನ್ನಾಗಿರ್ಲಿ ಅಂತ ಯಾವ ತಾಯಿ ಹೇಳ್ತಾಳೆ? ಸೊ ಎಲ್ಲೋ ಅವಳು ರೊಚ್ಚಿಗೆ ಹೇಳ್ತಾಳೆ. ಇವತ್ತಿನ ಸೊಸೈಟಿಲಿ ನಾವು ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ನ್ಯೂಸ್ಗಳಲ್ಲಿ ನೋಡಿದಾಗ ಆ ಫ್ಯಾಮಿಲಿ ಏನಿರುತ್ತೆ, ನಾವನ್ನ ಬಿಡಲ್ಲ ಅಂತ ಅಂತಾನೆ. ಅದನ್ನ ಹೇಳ್ಬಾರ್ದು ಅಂತಂದ್ರೆ ಅದು ಹ್ಯೂಮನ್ ಎಮೋಷನ್, ನಾರ್ಮಲ್ ಆಗಿ ಬರೋಂತ ಕೋಪ ಅದು. ನೀವು ಅದನ್ನ ಹೇಳಿಸ್ಬಾರ್ದು, ಒಂದು ತಾಯಿಯಾಗಿ ಹೇಳಿಸ್ಬಾರ್ದು. ಕೊನೆಯಲ್ಲಿ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದನ್ನ ಹೇಳಿಸ್ಬಾರ್ದು ಅಂತಂದ್ರೆ See, human tendency when a guy slaps you, the fraction of second ಬರೋದೇನಂದ್ರೆ I'm not going to leave you. ಅದು ಬಂದೇ ಬರುತ್ತೆ. ನೀ ಹೊಡೆದೆ ಅಲ್ವಾ, ನಿನ್ನ ನಾನು ಬಿಡಲ್ಲ ಅಂತ ಹೇಳ್ತಾರೋ, ಹೊಡಿತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಎಲ್ಲೂ ಗಾಂಧಿ ತತ್ವ ಇಲ್ಲಿ ಆಡ್ ಮಾಡಕ್ ಆಗಲ್ಲ. ಇಲ್ಲಿ ಹೊಡೆದೆ ಅಲ್ವಾ, ಇಲ್ಲಿ ಹೊಡಿ, ಅದಾಗಲ್ಲ. ಉಪ್ಪು ಖಾರ ಎಲ್ಲರೂ ತಿಂದಿರ್ತೀವಲ್ವಾ. ಚಿಕ್ಕ ಹುಡುಗಂಗ್ ಹೊಡೆದಿದ ತಕ್ಷಣ ಅಪ್ಪ ಮಗನ್ ಹೊಡಿಲಿ ಹಿಂಗ್ ಹಿಡ್ಕೊಂಡು ಹಿಂಗ್ ನೋಡ್ತಾನೆ ಸಡನ್ ಆಗಿ, ಅವ್ನಿಗೆ ಇನ್ನೂ ಆ ಮಾತು ಬರೋ ಸ್ಟೇಜ್ ಅಲ್ಲ. ಇತ್ತೀಚಿನ ಕಾಲಘಟ್ಟದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಮೊನ್ನೆ ನೋಡ್ತಾ ಇದ್ದೆ, ಒಂದು ಕಾಲೇಜ್ ಹುಡುಗ ಟೀಚರ್ಗೆ ಹೊಡಿತಾ ಇರುವಂತಹ ದೃಶ್ಯವನ್ನು, ಆ ರೀತಿಯ ರೋಷ ಇವಾಗ ಬರ್ತಾ ಇದೆ. ಇವಾಗ ಯಾವ್ದೋ ನೋಡೋ ಅಥವಾ ಮೊಬೈಲ್ ಇಟ್ಕೊಂಡು ಐ ಡೋಂಟ್ ನೋ, ಬೇಸಿಕಲಿ ಪೇಷನ್ಸ್ ಕಳ್ಕೊತಾರೆ. ಪೇಷನ್ಸ್ ಕಳೆದು ಹೋಗ್ತಾ ಇದೆ. ಅಂದ್ರೆ ಅಷ್ಟು ಸ್ಪೀಡ್ ಆಗಿದ್ದೀವಿ, ಅಷ್ಟು ಫಾಸ್ಟ್ ಆಗಿದ್ದೀವಿ, ಮತ್ತೊಂದಾಗಿದ್ದೀವಿ. ಇಲ್ಲಿ ಆ ಪೇಷನ್ಸ್ ಅನ್ನೋದು ಇದೆಯಲ್ಲ, ಅದು ಹೊರಟೋಗ್ತಾ ಇದೆ. ಆಮೇಲೆ ಹೇಗೆ ನೀವು ನಾಗಬಣ್ಣ ಸರ್ ಹತ್ರ ಅದಕ್ಕೆ ಹೇಳೋದಲ್ಲ, ಈ ವಾಸ್ ಎ ಜೆಂಟ್ಲ್ಮನ್. ಆ ಟೈಮಲ್ಲಿ ಅಲ್ಲಿ ಕೂತು, ಅಲ್ಲೇನು ಅಂದ್ರೆ ನೀವು ನಂಬ್ತಿರೋಲ್ಲ, ಅಲ್ಲಿ ಒಂದಷ್ಟು ಸಿನಿಮಾದವ್ರು ಕೂತ್ಕೋತಾರೆ. ರಿವೈಸಿಂಗ್ ಅಂದಿದ ತಕ್ಷಣ ಏನಾಗುತ್ತೆ, ಆಡೆಡ್ ಪೀಪಲ್ ಇಲ್ಲೇನಾಗುತ್ತೆ 4+1 5 ನೋಡ್ತಾರೆ, ಅಲ್ಲಿ 10+11 1 ನೋಡ್ತಾರೆ. ಸೊ ಅದ್ರಲ್ಲಿ ಒಂದಷ್ಟು ಸಿನಿಮಾದವ್ರು ಕೂರ್ತಾರೆ, ಅದರಲ್ಲಿ ಒಂದಷ್ಟು ಪತ್ರಿಕಾವಲ್ಯದವ್ರು ಕೂತ್ಕೋತಾರೆ, ಸಿನಿಮಾಗೆ ಸಂಬಂಧಪಟ್ಟಂತಹ ಪತ್ರಿಕಾವಲ್ಯ. ಅಲ್ಲೂ ಕೂಡ ಈ ಹೆಣ್ಮಕ್ಳು ಯಾರು ಬಂದಿರ್ತಾರೋ ಅದರಲ್ಲಿ ಒಂದು ಹೆಣ್ಮಗು ಜೊತೆ ಇನ್ನಿಬ್ರು ಹೆಣ್ಮಕ್ಳು ಸೇರಿಸ್ಕೋತಾರೆ.
ಸೊ ಇರುತ್ತೆ, ಡಿಸ್ಕಷನ್ಸ್ ಆಗುತ್ತೆ, ಒಳಗಡೆ ಮಾತಾಡ್ತಾರೆ, ಇದು ಓಕೆ, ಇದು ಬಿಡ್ಬೋದು. ಯಾಕೆಂತಂದ್ರೆ ಅಲ್ಲಿ ಹೋದಾಗ ಏನಾಗುತ್ತೆ, ರಿವೈಸಿಂಗ್ ಕಮಿಟಿ ಇಸ್ ಆಫ್ ಫ್ರಮ್ ಬಾಂಬೆ. ಮುಂಬೈನಲ್ಲಿ ಹೋದಾಗ ಈ ತರದ್ದು 1000 ಇದೆ. ಈಗ ಅವ್ರು ಬಂದ್ಬಿಟ್ಟು ನಮ್ಗೆ ಹೇಳಕ್ಕಾಗಲ್ಲ. ಅಂಡ್ ಐ ಕಾಂಟ್ ಟೆಲ್ ದಮ್, ನೀವು ನೋಡಿದಿರ ತಾನೆ ಸರ್ ಬ್ಯಾಂಡಿಟ್ ಕ್ವೀನ್ ಅಂತ. ಬ್ಯಾಂಡಿಟ್ ಕ್ವೀನ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅದು. ವೇರ್ ಸೀಮಾ ಬಿಸ್ವಾಸ್ ಶಿ ವಾಸ್, ಅದೇನೋ ಹೇಳ್ತಾರಲ್ಲ, ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಂತ ಹೆಣ್ಮಗಳದು. ಸೊ ಅವ್ರು ಅದು ಇದೆಲ್ಲ ಆಗಲ್ಲ, ಇದೆಲ್ಲ ಇಲ್ಲ. ಇವ್ರು ಹೇಳೋದೇನು ಅಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಹಾಳು ಮಾಡಬೇಡಿ, ನಾವು ಕನ್ನಡದವರು, ಕನ್ನಡಿಗರು, ನಾವು ಇನ್ನೂ ಅಷ್ಟು ಓಪನ್ ಆಗಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಓಪನ್ ಆಗೋಗಿ ಯಾವ್ದೋ ಕಾಲ ಆಗೋಗಿದೆ. ನಾ ಗಂಡ ಹೆಂಡತಿ ಮಾಡಿದಾಗ ಇದೇ ಹೇಳಿದ್ರು, ಇಲ್ಲ ಇಲ್ಲ ನೀವು ಹಿಂಗೆಲ್ಲ ಮಾಡಬಾರ್ದು. ಅರೆ ಸ್ವಾಮಿ, ಮರ್ಡರ್ ಸಿನಿಮಾನ ನೀವೇ ತಾನೇ ಸ್ವಾಮಿ 25 ವಾರ ಓಡಿಸಿದ್ದಿಲ್ಲಿ, ಅದನ್ನೇ ತಾನೇ ನಾವು ರೀಮೇಕ್ ಮಾಡೋದಲ್ಲದೆ ಬೇರೆ ಏನೋ ಒಂದಷ್ಟು ಸೇರಿ ಅದಕ್ಕೊಂದಷ್ಟು ಮಾಡಿದೀವಿ ಅಂತ ಹೇಳಿದ್ರೆ ಅವ್ರು ಅದು ಒಪ್ಪೋದೇ ಇಲ್ಲ. ಸೊ ಹಾಗಾಗಿ ಈಗ ಏನಾಗ್ತದೆ, ಪ್ರತಿಯೊಂದು ವಿಷಯಕ್ಕೂ ನಾವೀಗ ಹೋಗಿ ಮುಂಬೈ ಬಾಗಿಲು ತಟ್ಟಬೇಕಾದ ಪರಿಸ್ಥಿತಿ ಬರ್ತಾರೆ. ಹೇಗೆ ಓಕೆ, ಅದಾದ್ಮೇಲೆ ನಾಗಬಣ್ಣ ಸರ್ ಅವ್ರು ಮಾತಾಡಿದ್ರು, ಒಂದಿಷ್ಟು ಸೀನ್ ಬಗ್ಗೆ ಮಾತಾಡಿ ಅದೊಂಚೂರು ತೆಗೆದು ಹಾಕಿದ್ರು ಅಥವಾ ಏನು? ಯಾವುದನ್ನು ತೆಗೆದು ಹಾಕಿಲ್ಲ ನಾವು. ಓಕೆ, ಅವ್ರು ಹೇಳಿರೋದು 1-2 ಡೈಲಾಗ್ ಮಾತ್ರ ಮ್ಯೂಟ್ ಮಾಡಿ ಅಂತಂದಿದ್ದಾರೆ. ಸಿನಿಮಾ ಲೆಂತ್ನ ಎಲ್ಲೂ ಕಟ್ ಮಾಡಿಲ್ಲ. ಅವ್ರು ಯಾವ್ದನ್ನು ಸಿನಿಮಾ ಲೆಂತ್ನ ಕಟ್ ಮಾಡಕ್ ಹೇಳಿಲ್ಲ. ಅವ್ರು ನಮ್ಗೆ ಹೇಳಿದೇನಪ್ಪ, ಈ 1-2-3 ಕಡೆ ನೀವು ಸಜೆಸ್ಟಿವ್ ಆಗಿ ತೋರಿಸಿ, ಮಿಕ್ಕಿದೆಲ್ಲವೂ ಅವ್ರು ಅದನ್ನೇ ಹೇಳಿದ್ರು. ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಸಿನಿಮಾ ಬಗ್ಗೆ ಗೊತ್ತಿರೋದ್ರಿಂದ ಏನ್ ಮಾಡಿದ್ರೆ ಏನಕ್ಕೂ ತೊಂದರೆ ಆಗಲ್ಲ ಅನ್ನೋದನ್ನ ನನ್ನ ಜೊತೆ ಡಿಸ್ಕಸ್ ಮಾಡಿ ಈ ತರದ್ ಮಾಡ್ಕೊಂಬನ್ನಿ. 1-2 ಕಡೆ 1-2 ಡೈಲಾಗ್ನ ಮ್ಯೂಟ್ ಮಾಡಿ, ನಿಮ್ ಸಿನಿಮಾ ಲೆಂತ್ಗೆ ಏನಾಗಲ್ಲ. ಇವತ್ತಿಗೂ ನಮ್ಮ ಸಿನಿಮಾ ಸೆನ್ಸಾರ್ ಬಿಫೋರ್ ಹೋಗಕ್ಕೆ ಏನ್ ಲೆಂತ್ ಇತ್ತು, ಇವತ್ತು ಅದೇ ಲೆಂತ್ ಇದೆ, ಯಾವುದು ಬದಲಾಗಿಲ್ಲ. ಟೆಕ್ನಿಕಲ್ ಆಗಿ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿದೆ. ಈಗ ಇದೆ ಒಂದಷ್ಟು ಶಾರ್ಟ್ಸ್ಗಳನ್ನ ಅದನ್ನ ಇದನ್ನ ಏನು ಇವರು ಬೇಸಿಕ್ ಸೆನ್ಸಾರ್ ಅವರೆಲ್ಲ ತೆಗೆದುಬಿಡಿ, ಅದನ್ನ ಇದ್ ಮಾಡ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ಆಸ್ ನಾಗವರ್ಣ ಅವ್ರು ಹೇಳಿದಾಗ, ಇಲ್ಲ ನಾವು ಈ ಶಾರ್ಟ್ ಅನ್ನ ಈ ತರ ಟ್ರೀಟ್ ಮಾಡ್ತೀವಿ, ಇದನ್ನ ಹೀಗ್ ಮಾಡ್ತೀವಿ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಇನ್ ಎಡಿಟಿಂಗ್ ರೂಮ್. ಸೊ ಇದನ್ನ ಹೀಗ್ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತ ಅವ್ರ ಹತ್ರ ಹೇಳಿದಾಗ, ಯು ಬೆಟರ್ ಡಿಸ್ಕಸ್ ವಿತ್ ದ ಸೇಮ್ ಬೇಸಿಕ್ ಸೆನ್ಸಾರ್ ಆಫೀಸರ್ ಅಂದಾಗ, ಸೆನ್ಸಾರ್ ಆಫೀಸರ್ ಜೊತೆ ಈಗ ಕೂತ್ಕೊಂಡಾಗ ಗೊತ್ತಾಗುತ್ತೆ ಹಿ ಇಸ್ ಅ ವೆರಿ ಇನ್ನೋಸೆಂಟ್ ಗೈ. ಅವರು ಇವ್ರುಗಳ ಆ ಪಿಲ್ಲರ್ಸ್ ಏನಿದ್ದಾರೆ ಅವರಿಂದ ಪ್ರೇರೇಪಿತರು. ಅವತ್ತು ತುಂಬಾ ಚೆನ್ನಾಗಿ ಹೇಳ್ತೀನಮ್ಮ, ಅವ್ರ ಪಾಪ ಆ ಸರ್ಟಿಫಿಕೇಟ್ ರಿಜೆಕ್ಷನ್ ಬರೆದಾಗ್ಲೂ ಹೇಳಿದ್ರು, ಒಂದು 40 ನಿಮಿಷ ಅಣ್ಣ ಮಾತಾಡಿದಾಗ ಹಿ ಸೇಸ್ ಒಂದು 5 ನಿಮಿಷ ಕೂತ್ಕೊಳ್ಳಿ ನಾನು ಕರಿತೀನಿ ಅಂತ. ಹಿ ವಾಂಟೆಡ್ ಟು ಕನ್ವಿನ್ಸ್ ದೀಸ್ ಪೀಪಲ್, ಮೆಂಬರ್ಸ್. ಫೈನಲಿ ನಮ್ಮನ್ನು ಒಳಗೆ ಕರೆದಾಗ ಹೇಳ್ತಾರೆ, ಇಲ್ಲ ಐ ಆಮ್ ವೆರಿ ಸಾರಿ ಮೆಂಬರ್ಸ್, ದೇ ಆರ್ ನಾಟ್ ಅಕ್ಸೆಪ್ಟಿಂಗ್, ಯು ಗೋ ಫಾರ್ ರಿವೈಸಿಂಗ್ ಅಂತ ಹೇಳ್ತಾರೆ. ರಿವೈಸಿಂಗ್ ಆಗಿ ತಿರ್ಗಾ ಬಂದು ಸರ್ ಹೀಗೀಗ ಮಾಡ್ತಾ ಇದೀವಿ ಅಂದಾಗ, ಓಹ್ ಹೀಗೆ ಮಾಡ್ಬೋದಾ, ಇಟ್ ವಾಸ್ ಜಸ್ಟ್ ಲೈಕ್ ಎ ಲರ್ನಿಂಗ್ ಪ್ರೊಸೆಸ್ ಫಾರ್ ದ ಸೆನ್ಸಾರ್ ಆಫೀಸರ್. ಹಿಂಗೆ ಮಾಡ್ಬೋದಾ, ನಂಗೆ ಇದು ಗೊತ್ತಿರ್ಲಿಲ್ವಲ್ಲ. ಅಫ್ಕೋರ್ಸ್ ಅವ್ರಿಗೆ ನಾವು ಅವತ್ತು ಕೂತ್ಕೊಂಡು ಮಾತಾಡಿದ್ದೆ ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ, ಅಟ್ಲೀಸ್ಟ್ ಅದು ಹೆಲ್ಪ್ ಆಗಲಿ, ತೊಂದರೆ ಏನಿದೆ. ಎಸ್, ಕನ್ನಡ ಸಿನಿಮಾಗಳು ಜಾಸ್ತಿ ಬರಬೇಕು. ಬಟ್ ಸೆನ್ಸಾರ್ ಬೋರ್ಡಲ್ಲಿ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋದವರು ಒಬ್ರು ಕೂತ್ಕೊಂಡ್ರು ಕೂಡ ಅದು ಭಾರಿ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ. ಎಸ್ ಸರ್, ಏಪ್ರಿಲ್ 10ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಅನ್ಕೊಂಡಿದ್ದೀರಾ, ಯಾವ ತರ ಹೋಗುತ್ತೆ ಸಿನಿಮಾ ಅಂತ ಏನಾದ್ರು? ಒಂದು, ನಾವು ಸಿನಿಮಾ ಮಾಡೋದೇ ಜನಕ್ಕೋಸ್ಕರ, ಜನ ನಮ್ಮನ್ನು ಕೈ ಬಿಡಲ್ಲ ಅಂತ. ಬಿಕಾಸ್ ಅವ್ರು ಜನ ಕೈ ಬಿಡದೇ ಇರೋದಕ್ಕೆ ಇವತ್ತು ನಾನು 35 ವರ್ಷ ಆದರೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಅವನು ರವಿನು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೇವೆ. ಸೊ ನಮ್ಮ ಪ್ರಯತ್ನಗಳು ನಡೀತಾನೆ ಇರುತ್ತೆ. ನಾವು ಒಂದು ಅನ್ಕೊಂಡಿರೋದೇನಪ್ಪ ಅಂದರೆ, ಜನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ರೆಗ್ಯುಲರ್ ಫಾರ್ಮೆಟ್, ಆ ಫಾರ್ಮೆಟಲ್ಲಿ ಸಿನಿಮಾ ಇಲ್ಲ. ಸೊ ಜನಕ್ಕೆ ಚೇಂಜ್ ಕೊಟ್ಟರೆ, ಸ್ವಲ್ಪ ಬದಲಾವಣೆ ತಂದರೆ ಬೇರೆ ಥರದ್ದು ಒಂದು ಸಿನಿಮಾ ಆದರೆ, ಬಿಕಾಸ್ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾಗಳು ಬಂದಾಗ ಈ ಥರ ನಮ್ಮ ಸಿನಿಮಾಗಳು ಬಂದಿಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಆ ಗ್ಯಾಪ್ನ ಈ ಸಿನಿಮಾ ಫಿಲ್ ಮಾಡುತ್ತೆ. ಬಹುಶಃ ನೀವೇನು ಅಂದ್ಕೊಂಡಿದ್ರಿ ಜನ ಆ ಥರದೊಂದು ಕಲ್ಟ್ ಸಿನಿಮಾ ಬಂದಿಲ್ಲ ಅಂತ, ಅದು ಬರ್ತಾ ಇದೆ, ಜನ ಇಷ್ಟಪಡ್ತಾರೆ. ಸೊ ಇಷ್ಟಪಡ್ತಾರೆ ಅಂತ ನನಗೂ ಗ್ಯಾರಂಟಿ ಇದೆ. ಮಿಕ್ಕಿದ ರಿಸಲ್ಟ್ ಅವರೇ ಕೊಡಬೇಕು. ನಾವು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀವಿ, ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ ಅಲ್ಲಿಂದ ಬರ್ಬೇಕು, ವೆಯ್ಟ್ ಮಾಡ್ತೀವಿ. ಸರಿ ಹೇಳಿ. ಇಲ್ಲಮ್ಮ, ಅದೇ ಸಾರ್ ಏನು ಹೇಳಿದ್ರು ಅದ್ರ ಪ್ರಕಾರನೇ ಎಲ್ಲ ಮಾತುಗಳನ್ನು ನಾನು ಒಪ್ಕೋತೀವಿ. ಒಂದೇನು ಅಂತಂದ್ರೆ, ಒಂದು ಹೊಸ ಜಾನರ್ನ ಒಂದು ಸಿನಿಮಾನ ಟ್ರೈ ಮಾಡಿದೀವಿ ಅಷ್ಟೇ. ಅಂದ್ರೆ ಏನಾಗುತ್ತೆ, ಹಿಂದಿನ ಟೈಮ್ನಲ್ಲಿ ಒಂದಷ್ಟು ಕತೆಗಳು ಬರ್ತಾ ಇತ್ತು, ನಾವು ನೋಡ್ದಂಗೆ ಒಂದಷ್ಟು ವಿಷಯಗಳು, ಒಂದಷ್ಟು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ಪ್ರಯತ್ನ ಪಡ್ತಾ ಇದ್ರು. ಅದಾದ್ಮೇಲೆ ಎಲ್ಲ ತಿರ್ಗಾ ಬೇರೆ ಥರದ ಫಾರ್ಮ್ಯಾಟ್ಸ್ ಬಂತು. ನಾರ್ಮಲ್ ರೊಟೀನ್ ಕಮರ್ಷಿಯಲ್ ಫಾರ್ಮ್ಯಾಟ್ ಅಂತ ಬಂತು. ನಾವೇನೋ ಹೇಳ್ತೀವಿ ಗೊತ್ತಾ, ಆ ರೊಟೀನ್ನ ಬಿಟ್ಟು ಏನೋ ಒಂದು ಪ್ರಯತ್ನ ಪಡಬೇಕು, ಅದಲ್ಲದೆ ಆ ಮಣ್ಣಿನ ಸೊಗಡಿನ ಕಥೆಗಳನ್ನ ತಂದು ಪ್ರಯತ್ನ ಪಡಬೇಕು ಅಂದಾಗ, ಇದನ್ನೆಲ್ಲೋ ಒಂದು ಕಡೆ ನಾವು ಒಂದನ್ನು ಅಕಲ್ಟ್ ಕ್ಲಾಸಿಕ್ ಅಂತ ಸೇರಿಸ್ತಾರೆ ಗೊತ್ತಾ, ಆ ರೀತಿಯಲ್ಲಿ ಈ ಸಿನಿಮಾವನ್ನ ನಾನು ಅದನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ. ತದನಂತರ ಅಂದರೆ, ಜನ ನೋಡುವಾಗ ಈ ಆಡಂಬರ, ಈ ಅಬ್ಬರ, ಈ ಹೊಡೆದಾಟ, ಈ ಬಡದಾಟ, ಸಾಂಗ್ಗಳು, ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಂಗೆ ಖುಷಿ ಕೊಟ್ಟಿದ್ದೇನು ಅಂತಂದ್ರೆ, ಇಟ್ಸ್ ನಾಟ್ ಎ ರೊಟೀನ್ ಸಾಂಗ್ಸ್.
ಸಂತ ಶಿಶುನಾಳ್ ಶರೀಫರ ಒಂದು 6 ಹಾಡುಗಳನ್ನ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ. ನೈಸ್. ಅಂದ್ರೆ ನೋಡೋ ಜನಕ್ಕೂ ಕೂಡ ಒಂದು ಹಿತ ಇರುತ್ತೆ, ಏನೋ ಒಂದು ರೀತಿ ಒಂದು ಫೀಲ್ ಕೊಡುತ್ತೆ, ಅಯ್ಯೋ ಅಂತಾರೆ. ಆ ಸಾಂಗ್ಗಳು ಅದಕ್ಕೆ ಕರೆಕ್ಟಾಗಿ ಆ ಸಿಚುವೇಶನಲ್ ಸಾಂಗ್ಸ್ ಅಂತಾರಲ್ಲ ಆ ತರ ಸೇರಿಸಿದೀವಿ. ಹೀರೋ ಹೀರೋಯಿನ್ ಎಲ್ಲೋ ಮರ ಇದರದ್ದು ಏನು ಇಲ್ಲಮ್ಮ. ನೋಡೋರ್ಗೆ ಗೊತ್ತಿಲ್ದಂಗೆ ಎಲ್ಲೋ ಒಂದ್ ಕಡೆ ಅವ್ರು ಇನ್ವಾಲ್ವ್ ಆಗ್ತಾರೆ. ಸಾಲದ್ದಕ್ಕೆ ಕೆಲವು ಕಡೆ ತುಂಬಾ ಆಕ್ರೋಶ ಭರಿತರಾಗ್ತಾರೆ, ಕೆಲವು ಕಡೆ ಬಂದ್ರೂ ಕೂಡ ಕಣ್ಣಲ್ಲಿ ಒಂದು ಹೆಪ್ಪುಗಟ್ಟಿದ ನೀರು ಬರುತ್ತೆ. ಅದಂತೂ ವಿ ಕ್ಯಾನ್ ಈಸಿಲಿ ಸೇ, ವಿ ಕ್ಯಾನ್ ಪ್ರಾಮಿಸ್ ದಟ್. ಓಕೆ ಸರ್, ಇವಾಗ ಏಪ್ರಿಲ್ 10ನೇ ತಾರೀಕಿಗೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿ ಜನರನ್ನ ಕರೀರಿ ಸರ್. ಜನರನ್ನ ನಾವು ಸ್ಪೆಷಲ್ ಆಗಿ ಕರೆಯುವಂಥದ್ದೇನಿಲ್ಲ. ಒಂದು ಇನ್ವಿಟೇಷನ್ ಅಂದ್ರೆ ಸಿನಿಮಾ ನಮ್ದು ಇನ್ವಿಟೇಷನ್ ಅದು. ಆಮೇಲೆ ಮೊದಲಿಂದ ಸಿನಿಮಾನ ಜನ ಯಾವತ್ತೂ ಕರೆದು ಅವ್ರು ಬಂದು ಹಿಟ್ ಮಾಡಿಕೊಟ್ಟಿಲ್ಲ. ಅವರಾಗವ್ರ ಇಷ್ಟಪಟ್ಟು ಬಂದಿದ್ದಾರೆ, ಸಿನಿಮಾ ನೋಡಿದರೆ ಹಿಟ್ ಮಾಡಿದ್ದಾರೆ. ಇವತ್ತಿಗೂ ಅದನ್ನೇ ಹೇಳ್ತಾ ಇರೋದು, ಸಿನಿಮಾಗೆ ಥಿಯೇಟ್ರಿಗೆ ಬನ್ನಿ, ನಿಮಗೆ ಇಷ್ಟ ಆಗುತ್ತೆ, ಇಷ್ಟ ಆದಾಗ ಖಂಡಿತ ಗೆಲ್ಲಿಸ್ತೀರ ಅಂತ ನಂಬಿಕೆ ಇದೆ. ಬನ್ನಿ, ಅಲ್ಲಿ ಮೀಟ್ ಮಾಡೋಣ, ಸಕ್ಸಸ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತೀನಿ. ಓಕೆ ಸರ್, ನೀವು ಹೇಳಿ ಸರ್. ಇಲ್ಲಮ್ಮ, ನಾ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಒಂದು ಟ್ರೈಲರ್ ಒಂದು ಬಿಟ್ಟಿದ್ವಿ, ತುಂಬಾ ಘೋರವಾಗಿದ್ದಂತಹ ಟ್ರೈಲರ್ನೇ ಬಿಟ್ಟಿದ್ವಿ. ಜನ ಅದನ್ನ ನೋಡಿ ಅಷ್ಟು ಏನೋ ಒಂದು 80% ನನ್ನನ್ನು ಬೈದಿದ್ದಾರೆ. ತುಂಬಾ ಘೋರವಾಗಿದೆ, ತುಂಬಾ ಅಸಹ್ಯವಾಗಿದೆ, ತುಂಬಾ ಬಿಭತ್ಸವಾಗಿದೆ, ಹಾಗೆ ಹೀಗೆ. ಏನಾಗುತ್ತೆ, ಒಂದು ಸಿನಿಮಾವನ್ನ ನಾವು ಈಚೆ ತಂದು ಬಿಡಬೇಕಾದ್ರೆ ಅದನ್ನ ನೋಡುವಂಥ ಜನಕ್ಕೆ ಏನೋ ಒಂದು ವಾವ್ ಫ್ಯಾಕ್ಟರ್ ಕೊಡಲೇಬೇಕಾಗತ್ತೆ. ನಮ್ದ್ರಲ್ಲಿ ಏನು ಅಂತಂದ್ರೆ, ಯು ಗೆಟ್ ಮೆಂಟಲಿ ಪ್ರಿಪೇರ್ಡ್ ವೆನ್ ಯು ಸ್ಟೆಪ್ ಇನ್ ಟು ದ ಥಿಯೇಟರ್ಸ್. ಏನು ಅಂತಂದ್ರೆ ಬೇರೆ ಬೇರೆ ಥರನೇ ಇರುತ್ತೆ ಸಿನಿಮಾ, ನೀವು ಅನ್ಕೊಂಡಂಗಲ್ಲ. ಸೊ ಹಾಗಾಗಿ ನಾವು ಆ ಒಂದು ಟ್ರೈಲರ್ನ ಬಿಟ್ಟಾಗ ಪಾಪ ಜನಕ್ಕೆ ಏನು ಅಂತಂದ್ರೆ, ಅಯ್ಯೋ ಇಷ್ಟೊಂದು ಕ್ರೌರ್ಯ ಇದೆಯಾ, ಇಷ್ಟೊಂದು ಒಂದು ರಕ್ತ ಸಿಕ್ತವಾದಂತಹ ಒಂದು ಚಿತ್ರನ, ಇದೆಲ್ಲ ಅನ್ಕೊಂಡ್ರು. ಸೊ ನಾವು ಹೇಳೋದೇನು ಅಂತಂದ್ರೆ, ಅದು ಹೌದಾ ಅಲ್ವಾ, ಸ್ಟೆಪ್ ಇನ್ ಅಂಡ್ ವಾಚ್, ಒಳಗಡೆ ಬನ್ನಿ. ನಾವು 1000 ಹೇಳಿ ನಾವು ಬಿಟ್ಟರು, ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಅದೇನೋ ಹೇಳ್ತಾರಲ್ಲ, ಸಕ್ಸಸ್ನ ನಮಗೆ ಅದೇನೋ ಉಣಬಡಿಸ್ತಾರೆ, ಅವರೇ ನಮಗೆ ಊಟ ಮಾಡಿಸ್ತಾರೆ ಸಕ್ಸಸ್ನ. ಚೆನ್ನಾಗಿಲ್ಲ ಅಂದ್ರೆ ನೀವು ಬನ್ನಿ ಅಂತ ಅವ್ರಿಗೆ ಅದೇನೋ ತಾಂಬೂಲದ ಮೇಲೆ 100 ರೂಪಾಯಿ ಎಲ್ಲೆಡ್ಕೆ ಇಟ್ಟರು ಕೂಡ ಅವ್ರು ಬರೋದಿಲ್ಲ. ಬಿಕಾಸ್ ಅವನ ಟೈಮಲ್ಲಿ ಅಮಿತಾಬ್ ಬಚ್ಚನ್ ಸರ್ ಹೇಳ್ತಾರೆ, ಕನ್ನಡ ಆಡಿಯನ್ಸ್ ದೇ ಆರ್ ದ ಕ್ಲಾಸ್ 1 ಅಂಡ್ ದಿ ಬೆಸ್ಟ್ ಆಡಿಯನ್ಸ್ ಇನ್ ದ ಹೋಲ್ ಇಂಡಿಯನ್. ಇದು ಯಾಕೆಂದ್ರೆ ಅವ್ರು ಒಂದು ಸರಿ ಬ್ಯಾಂಗ್ಳೂರ್ನಲ್ಲಿ ಇಲ್ಲ ಕರ್ನಾಟಕದಲ್ಲಿ ಸಕ್ಸಸ್ ಅಂದ್ರೆ ಐ ಕ್ಯಾನ್ ಈಸಿಲಿ ಸ್ಲೀಪ್ ಇನ್ ಮೈ ಬೆಡ್ ಅಂತ, ಅಂದ್ರೆ ನಾನು ಮಲ್ಕೋಬಹುದು ನೆಮ್ಮದಿಯಾಗಿ, ಅದು ಪಿಕ್ಚರ್ ಹಿಟ್, ದೇ ಆರ್ ದ ಬೆಸ್ಟ್ ಜಡ್ಜ್ ಅಂತ ಹೇಳ್ತಾರೆ. ಅಮಿತಾಬ್ ಬಚ್ಚನ್ ಹೇಳ್ದಂತ ಮಾತು ಇಲ್ಲಿ ಓಕೆ ಅಂದ್ರೆ ಅವ್ರು ಮಲ್ಕೋತಾರಂತೆ. ಅಷ್ಟು ಸಾಲನ್ನ ಅವ್ರು ಕರೆಕ್ಟ್ ಆಗಿ ಅಷ್ಟು ಇದಾಗಿ ಹೇಳ್ತಾರೆ. ಸೊ ಅವ್ರು ಕೊಡ್ತಾರಮ್ಮ, ಅವ್ರಿಗೆ ಏನ್ ಬೇಕೋ ಅದ್ ನೋಡ್ತಾರೆ. ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಅಪ್ಕೋತಾರಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಂದು ಒಂದಿಷ್ಟು ಮಾತುಕತೆಗಳನ್ನ ಆಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾಗಳು ಜಾಸ್ತಿ ಬರಬೇಕು. ಆ್ಯಂಡ್ ಕ್ರೈಮ್ ತುಂಬಾ ಇಷ್ಟಪಡೋರು ಈ ಒಂದು ಸಿನಿಮಾ ಆರಾಮಾಗಿ ಕೂತ್ಕೊಂಡು ನೋಡಿ. ಇನ್ನೊಂದೇನು ಅಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಇವನೇ ವಿಲನ್ ಅಥವಾ ಇವನೇ ವಿಲನ್ ಫ್ರೆಂಡು ಅನ್ನೋ ಅಷ್ಟು ತಟ್ಟಂತ ಗೊತ್ತಾಗಲ್ಲ. ಈ ಸಿನಿಮಾದಲ್ಲಿ ಗ್ಯಾಂಗ್ಸ್ ಆಫ್ UK ದಲ್ಲಿ ಎಲ್ಲವೂ ಕೂಡ ಸ್ಪೆಷಲ್ ಆಗಿರುತ್ತೆ, ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಥಿಯೇಟ್ರಿಗೆ ಹೋಗಿ ವೀಕ್ಷಣೆ ಮಾಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಾಕಷ್ಟು ಜನಕ್ಕೆ ಹೇಳಿ, ಮತ್ತೆ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿದ್ರೆ, ಬಾಯಿಂದ ಬಾಯಿಗೆ ಹೋದ್ರೆ ತುಂಬಾ ಒಳ್ಳೆ ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ಬೋದು. ಎಸ್, ಏಪ್ರಿಲ್ 10ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಿಗೆ ಹೋಗಿ ವೀಕ್ಷಣೆ ಮಾಡಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.